Hello, it is your guy, the Iris guy. ವೆಲ್ಕಮ್ ಟು ದ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನಿವತ್ತು ಚೆಸ್ನ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಚೆಸ್ ಅಂದರೆ ಏನು ಅಂದರೆ ಲೈಕ್ ದಿಸ್ ಇಸ್ ಅ ಚೆಸ್ ಬೋರ್ಡ್. ಈ ಚೆಸ್ ಬೋರ್ಡಲ್ಲಿ ಲೈಕ್ ದಿಸ್ ಆರ್ ದ ಮೇನ್ ಪಾಯಿಂಟ್ಸ್. ಇವೆರಡು ಕಿಂಗ್ಸ್. ಸೊ ಈ ಕಿಂಗ್ ಏನು ಯೂಸ್ ಅಪ್ಪ ಅಂದರೆ ಈ ಕಿಂಗ್ನ ನಾವು ಪ್ರೊಟೆಕ್ಟ್ ಮಾಡಬೇಕಷ್ಟೆ. ಈ ಕಿಂಗ್ನ ಪ್ರೊಟೆಕ್ಟ್ ಮಾಡೋದೇ ನಮ್ಮ ಗೇಮ್. ಈ ಕಿಂಗ್ನ ನಾವು ಪ್ರೊಟೆಕ್ಟ್ ಮಾಡಿಲ್ಲ, ಅವರು ಅಟ್ಯಾಕ್ ಮಾಡಿದ್ರು, ನಮಗೆ ದಾರಿ ಇಲ್ಲ ಮೂವ್ ಮಾಡೋಕ್ಕೆ, ನಮ್ಮ ಕಿಂಗ್ನ ಕಾಪಾಡ್ಕೊಳೋಕ್ಕೆ ದಾರಿ ಇಲ್ಲ. ಸೊ ಅದು ಗೇಮ್ ಓವರ್, ಚೆಕ್ಮೇಟ್ ಅಂತ ಹೇಳ್ತಾರೆ. ಸೊ ಇದು ಲೈಕ್ ಇದು ರುಕ್ ಅಂತ ಹೇಳ್ತಾರೆ. ಲೈಕ್ ಇದು ಈ ಥರ ಹಾರಿಜಾಂಟಲ್ ಹೋಗುತ್ತೆ, ಈ ಥರ ವರ್ಟಿಕಲ್ ಹೋಗುತ್ತೆ, ಆ ಥರ. ಅಕಸ್ಮಾತ್ ಈ ಥರ ಬಂತು, ಸೊ ಇದನ್ನು ಚೆಕ್ ಅಂತ ಹೇಳ್ತಾರೆ. ಸೊ ಯಾಕಂದರೆ ಡಯಾಗ್ನಲ್ ಆಗಿದೆ ಮತ್ತು ತಡೆಯೋಕ್ಕೂ ಯಾವುದೂ ಇಲ್ಲ, ಸೊ ಇದನ್ನು ಚೆಕ್ ಅಂತಾರೆ. ಒಂದು ಕಿಂಗ್ನ ಮೂವ್ ಮಾಡ್ಬೋದು, ಇನ್ನೊಂದು ತಡೆಯೋಕ್ಕೆ ಯಾವ್ದಾದ್ರು ಪಾಯಿಂಟ್ಸ್ ಇದ್ದರೆ ಅಥವಾ ಹೊಡಿಯೋಕ್ಕೆ ಅದನ್ನು ಹೊಡೆಯೋವಂಥ ಪೀಸಸ್ ಯಾವ್ದಾದ್ರು ಇತ್ತು ಅಂದರೆ ನಾವು ಹೊಡಿಬೋದು, ಇಲ್ಲ ನಾವು ಪ್ರೊಟೆಕ್ಟ್ ಮಾಡೋಕ್ಕಿತ್ತು ಅಂದರೆ ಪ್ರೊಟೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಸೊ ದಿಸ್ ಈಸ್ ಬಿಷಪ್. ಇದು ಲೈಟ್ ಸ್ಕ್ವೇರ್ ಬಿಷಪಲ್ಲೇ ಹೋಗುತ್ತೆ, ಲೈಕ್ ಇದೇ ಸ್ಕ್ವೇರ್ಸಲ್ಲೇ ಹೋಗುತ್ತೆ, ಇದು ಇಲ್ಲೇ ಹೋಗುತ್ತೆ, ಹಿಂಗೆ ಡಯಾಗ್ನಲ್ ಮೂವ್. ದಿಸ್ ಇಸ್ ಡಯಾಗ್ನಲ್ ಮೂವ್. ಸೊ ಈ ಬಿಷಪ್ ಒಂದು ಹೊಡಿಲೂಬೋದು ಅಥವಾ ಪ್ರೊಟೆಕ್ಟು ಮಾಡ್ಬೋದು. ಈಗ ಪ್ರೊಟೆಕ್ಷನ್ ಅಂದರೆ ಈ ಥರ, ಅಟ್ಯಾಕ್ ಅಂದರೆ ಈ ಥರ, ಲೈಕ್ ದಟ್. ಸೊ ನೆಕ್ಸ್ಟ್ ಬಂದು ನೈಟ್. ದಿಸ್ ಈಸ್ ವೆರಿ ಲೈಕ್ ಕ್ರೇಜಿ ಪೀಸ್. ಇದು ಎಲ್ ಶೇಪಲ್ಲಿ ಹೋಗುತ್ತೆ, ಎಲ್ ಶೇಪ್. ಮತ್ತು ಇದರಿಂದ ಅಡ್ವಾಂಟೇಜ್ ಏನು ಅಂದರೆ ನಾವು ಪೀಸಿಂದ ಜಂಪ್ ಕೂಡ ಮಾಡ್ಬೋದು. ಈಗ ಇಲ್ಲಿ ಪೀಸಸ್ ಇತ್ತು, ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಈ ಥರ ಪೀಸಸ್ ಇತ್ತು, ಈ ಥರ. ಸೊ ನಮಗೆ ಇಲ್ಲಿ ಹೋಗಬೇಕು, ಇದು ಜಂಪ್ ಮಾಡ್ಕೊಂಡೇ ಹೋಗ್ಬೋದು. ಬಟ್ ಬೇರೆ ಪೀಸಸ್ಗೆಲ್ಲ ನೋಡಿ, ಇಲ್ಲಿತ್ತು ನೈಟ್ ಅಂದರೆ ಇದು ಹೋಗೋಕ್ಕಾಗಲ್ಲ, ಲೈಕ್ ಇಲ್ಲಿ ಹೋಗೋಕ್ಕಾಗಲ್ಲ. ಇದು ಖಾಲಿ ಆಗಿದ್ದಾಗಲೇ ಹೋಗೋದು ಎಲ್ಲ ಪೀಸಸ್. ಬಟ್ ನೈಟ್ ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ದಿಸ್ ಈಸ್ ಲೈಕ್ ಯೂನಿಕ್ ಪೀಸ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಕಿಂಗ್ ಇದನ್ನಲ್ಲ, ಇದಕ್ಕೊಂದು ಸ್ಪೆಷಲ್ ಮೂವ್ ಕೂಡ ಇದೆ. ದಿಸ್ ಇಸ್ ದ ಬೋರ್ಡ್. ಕಿಂಗ್ ಪೊಸಿಷನ್, ರುಕ್ ಪೊಸಿಷನ್ ಸೇಮ್ ಇತ್ತು, ಈ ಪೊಸಿಷನಲ್ಲಿತ್ತು. ಸೊ ನಿಮಗೆ ಆಡಬೇಕಾದ್ರೆ 2 ರುಕ್ ಸಿಗುತ್ತೆ, 2 ರುಕ್ಕಲ್ಲಿ ಆಡ್ಬೋದು. ಈಗ ಕಿಂಗ್ ಮತ್ತು ರುಕ್ಕಿಗೆ ಒಂದು ಸ್ಪೆಷಲ್ ಮೂವ್ ಇದೆ, ಲೈಕ್ ದಿಸ್ ಇಸ್ ಕಾಲ್ಡ್ ಕ್ಯಾಸಲ್. ಇದನ್ನು ಕ್ಯಾಸಲ್ ಅಂತ ಹೇಳ್ತಾರೆ, ಅಥವಾ ಈ ಕಡೆನೂ ಕೂಡ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಕ್ಯಾಸಲ್. ಸೊ ಈ ಕ್ಯಾಸಲಿಂದ ಏನಾಗುತ್ತೆ ಅಂದರೆ ನಾವು ಕಿಂಗ್ನ ಇನ್ನೂ ಸೇಫ್ಟಿಯಾಗಿ ತರ್ಬೋದು. ಲೈಕ್ ಈ ಥರ ಇತ್ತು ಪೊಸಿಷನ್ ಅಂತ ಹೇಳಿದ್ರೆ ಸಿಂಪ್ಲಿ ಈ ಥರ ಮಾಡಿ ಕಿಂಗ್ ಸೇಫ್ ಆಗಿದೆ. ಈಗ ನಮಗೆ ಈ ಸ್ಕ್ವೇರು ಇದೆ, ಪೀಸಸ್ ಇದೆ, ಚೆಕ್ ಬರೋ ಥ್ರೆಟ್ ಇಲ್ಲ, ರುಕ್ಸ್ ಕನೆಕ್ಟ್ ಆಗಿದೆ. ರುಕ್ಸ್ನ ಎಷ್ಟು ಬೇಗ ನೀವು ಕನೆಕ್ಟ್ ಮಾಡ್ತೀರಾ, ಕಿಂಗ್ನ ಎಷ್ಟು ಬೇಗ ನಿಮ್ಮ ಸೇಫ್ಟಿಗೆ ತರ್ತೀರೋ ಅಷ್ಟು ಬೇಗ ನಿಮ್ಮ ಕೈಯಲ್ಲಿ ಗೇಮ್ ಇರುತ್ತೆ. ದಟ್ಸ್ ಆಲ್ ದ ಪಾಯಿಂಟ್. ಸೊ ಇದು ಕ್ವೀನ್ ಅಂತಾರೆ. ದಿಸ್ ಈಸ್ ಲೈಕ್ ಇದು ಸ್ಟ್ರಾಂಗೆಸ್ಟ್ ಪೀಸ್ ಇನ್ ಚೆಸ್. ಸೊ ಇದು ಡಯಾಗ್ನಲ್ಲಾಗೂ ಹೋಗ್ಬೋದು, ಹಾರಿಜಾಂಟಲ್ ಆಗೂ ಹೋಗ್ಬೋದು, ವರ್ಟಿಕಲ್ ಆಗೂ ಹೋಗ್ಬೋದು. ಸೊ ನೀವು ತಿಳ್ಕೊಳ್ಳಿ, ಕ್ವೀನ್ ಅಂದರೆ ರುಕ್ ಥರನೂ ಹೋಗುತ್ತೆ, ಬಿಷಪ್ ಥರನೂ ಹೋಗುತ್ತೆ, ಆ ಥರ. ಸೊ ಹಿಂಗಿತ್ತ ಈ ಥರನೂ ಹೋಗುತ್ತೆ, ಇಲ್ವಾ ಈ ಥರ ಹೋಗುತ್ತೆ, ಈ ಥರ ಹೋಗುತ್ತೆ, ಈ ಥರ ಹೋಗುತ್ತೆ, ಆ ಥರ. ಕ್ವೀನ್ ಈಸ್ ವೆರಿ ಸ್ಟ್ರಾಂಗೆಸ್ಟ್ ಪೀಸ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಫಾಸ್ಟಾಗಿ ಹೋಗ್ಬೋದು, ಲೈಕ್ ಇಲ್ಲಿಂದ ಸೀದಾ ಇಲ್ಲಿಗೆ ಅಥವಾ ಇಲ್ಲಿಂದ ಸೀದಾ ಇಲ್ಲಿಗೆ, ಆ ಥರ. ಸೊ ನೆಕ್ಸ್ಟ್ ಬಂದರೆ ಪೀಸ್. ಇದು ಏನು ಅಂದರೆ ಲೈಕ್ ಫಸ್ಟಿಗೆ ನಿಮ್ಗೆ ದಿಸ್ ಪಾನ್ ಈಸ್ ವೆರಿ ಯೂನಿಕ್. ದಿಸ್ ಈಸ್ ಆಲ್ಸೋ ವೆರಿ ಯೂನಿಕ್. ಇದು ಸ್ಪೆಷಲ್ ಮೂವ್ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಇದು ಏನು ಅಂತ ನಾವು ತಿಳ್ಕೊಬೇಕು. ಫಸ್ಟ್ ಈ ಪಾನ್ ಸ್ಟಾರ್ಟಿಂಗಲ್ಲಿ 2 ಮೂವ್ ಮಾಡ್ಬೋದು. ಇಫ್ ವಿ ವಾಂಟ್, ನಮಗೆ ಬೇಕು ಅಂದರೆ ನಾವು 2 ಮೂವ್ ಮಾಡ್ಬೋದು, ಇಲ್ಲ ನಾವು ಒಂದೊಂದೇ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ ಇದು ಫಾರ್ವರ್ಡ್ ಮಾತ್ರ ಹೋಗುತ್ತೆ. ಲೈಕ್ ಎಕ್ಸಾಂಪಲ್ ಈ ಥರ ಫಾರ್ವರ್ಡೇ ಹೋಗುತ್ತೆ. ಈಗ ಬಂತು ಅಂದರೆ ನಾವು ಹೊಡಿಯೋಕ್ಕಾಗಲ್ಲ ಈ ಥರ. ಆಮೇಲೆ ಅದು ಇಲ್ಲೀಗಲ್ ಆಗುತ್ತೆ ಹೊಡೆದ್ರೆ.
ಇನ್ನೊಂದೇನಪ್ಪ ಅಂದರೆ ಈ ಪೊಸಿಷನಲ್ಲಿ ಬಂತು ಅಂದರೆ ನಾವು ಟೆಕ್ನಿಕಲಿ ಈ ವರ್ಟಿಕಲ್ ಥರ ಇತ್ತು ಅಂದರೆ ನಾವು ಇದನ್ನು ಕ್ಯಾಪ್ಚರ್ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು ಸ್ಪೆಷಲ್ ಮೂವ್ ಇದೆ. ಈ ಥರ ಮಾಡುವಾಗ ನಾವು ಈ ಪೊಸಿಷನಲ್ಲಿ ಇದ್ದೀವಿ, ಇಲ್ಲಿ ಎಲ್ಲರೂ ಇಲ್ಲಿ ಎಲ್ಲರೂ ಇಲ್ಲಿ. ಸೊ ಆಪೋನೆಂಟ್ ಈ ಥರ ಮೂವ್ ಮಾಡ್ದ, ನಾವು ಆಲ್ರೆಡಿ ಇಲ್ಲಿದ್ದೀವಿ, M% ಮಾಡಿ ಕ್ಯಾಪ್ಚರ್ ಮಾಡ್ಬೋದು ನಾವು. ದಿಸ್ ಇಸ್ ಕಾಲ್ಡ್ M%. ನಾವು ಇಲ್ಲಿದ್ವಿ, ಪೀಸ್ ಇಲ್ಲಿ ಬಂತು ಪೀಸ್, ಸಿಂಪ್ಲಿ ವಿ ಕ್ಯಾನ್ ಕ್ಯಾಪ್ಚರ್ ಇಟ್ ಅಷ್ಟೇ. ಇನ್ನೊಂದೇನು ಅಂದರೆ ಪಾನ್ ಇಲ್ಲಿ ಹೋಗಿದ ತಕ್ಷಣ ನಾವೊಂದು ಕ್ವೀನ್ ಅಥವಾ ಯಾವುದೋ ರುಕ್ಕಿಗೆ ಪ್ರಮೋಷನ್ ಮಾಡ್ಬೋದು. ಲೈಕ್ ದಿಸ್ ಕ್ವೀನ್ ಮಾಡ್ಬೋದು, ಬಿಷಪ್ ಮಾಡ್ಬೋದು, ರೂಕ್ ಮಾಡ್ಬೋದು, ನೈಟ್ ಮಾಡ್ಬೋದು. 4 ಆಪ್ಷನ್ ಇರುತ್ತೆ ಆ ಪೀಸ್ಗೆ. ಇದೇ ಗೇಮ್. ಸೊ ದೀಸ್ ಆರ್ ದ ಮೇನ್ ಬೇಸಿಕ್. ಆಮೇಲೆ ನಿಮಗೆ ಗೇಮ್ ಆಡ್ಬೇಕಾರೆ ನಿಮಗೆ ಗೇಮಿಂಗ್ ಪೊಸಿಷನ್ ತೋರಿಸ್ತೀನಿ. ಫಸ್ಟ್ ಕಿಂಗ್ ಯಾವಾಗಲೂ ಬ್ಲ್ಯಾಕ್ ಸ್ಕ್ವೇರ್ಡಲ್ಲಿ ಇರ್ತಾನೆ ಆ್ಯಂಡ್ ರೂಕ್ಸ್ ಆರ್ ಇನ್ ಕಾರ್ನರ್ಸ್ ಇಫ್ ಯು ಆರ್ ವೈಟ್. ಪೀಸಸ್ ಎಲ್ಲ ಸೆಕೆಂಡ್ ರೋ ಅಲ್ಲಿರುತ್ತೆ. ನಿಮ್ಮ ಕಿಂಗ್ ಮುಂದೆ ಇರೋ ರೋ ಅಲ್ಲಿ ಫುಲ್ 8 ಇರುತ್ತೆ, 8 ಪಾನ್ಸ್, 8 ಸೈನಿಕಗಳು. ಆಮೇಲೆ ಕಿಂಗ್ ಪಕ್ಕ ಕ್ವೀನ್. ನೀವು ಇನ್ನೊಂದು ನೆನ್ಪಿಟ್ಕೋಬೋದು, ಕಿಂಗ್ ಯಾವಾಗಲೂ ಬ್ಲ್ಯಾಕ್ ಸ್ಕ್ವೇರ್ ಇರ್ತಾನೆ. ವೈಟ್ ಕಿಂಗ್ ಬ್ಲ್ಯಾಕಲ್ಲಿ ಇರ್ತಾನೆ, ಬಟ್ ವೈಟ್ ಕ್ವೀನ್ ವೈಟಲ್ಲೇ ಇರಬೇಕು, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಆರ್ ಬಿಷಪ್ಸ್. ಇದು ಒಂಟೆ ಈ ಪೊಸಿಷನಲ್ಲಿರುತ್ತೆ, ನೈಟ್ ಈ ಪೊಸಿಷನಲ್ಲಿರುತ್ತೆ. ಸೊ ಇದು ನಿಮಗೆ ವೈಟಿಂದ. ಬ್ಲ್ಯಾಕಿಂದನೂ ಸೇಮ್, ಲೈಕ್ 8 ಪೀಸ್ ಬರ್ತದೆ ಫಸ್ಟು, 8 ಪಾನ್. ಆಮೇಲೆ ನೈಟ್ ಸಿಲ್ ಬರುತ್ತೆ, ರೂಕ್ ಸಿಲ್ ಬರುತ್ತೆ, ಬಿಷಪ್ ಸಿಲ್ ಬರುತ್ತೆ, ಕ್ವೀನ್ ಬ್ಲ್ಯಾಕ್ ಸ್ಕ್ವೇರಲ್ಲೇ ಬರುತ್ತೆ, ಕಿಂಗ್ ಇಲ್ಲಿ ಬರುತ್ತೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇದು ಆಪೋಸಿಟಲ್ಲೇ ಇರುತ್ತೆ ಯಾವಾಗಲೂ. ಪೀಸಸ್ ಒಂದರಿಂದ ಇನ್ನೊಂದು ಆಪೋಸಿಟ್ ಇರುತ್ತೆ ನೋಡಿ. ರೂಕ್ ಆಪೋಸಿಟ್ ಇದೆ, ಲೈಕ್ ವೈಸ್ ಆ ಥರ ಆಪೋಸಿಟ್ ಇರುತ್ತೆ. ಸೊ ನಿಮಗೆ ನಾನೊಂದು ಗೇಮ್ ತೋರಿಸ್ತೀನಿ ಹೆಂಗೆ ಆಡೋದು, ಏನಾಗುತ್ತೆ ಅಂತ. ಬಟ್ ಪ್ಲೀಸ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ನನ್ನ ಮೊದಲನೇ ವೀಡಿಯೋ. ಪ್ಲೀಸ್ ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೀಗ ನಾನೊಂದು ಗೇಮ್ ತೋರಿಸ್ತೀನಿ, ಬಟ್ ಅರ್ಥ ಆಗಿದ್ರೆ ಮಾತ್ರ ಇದನ್ನು ನೋಡೋದು. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಇದು ಪಾನ್ ಅಂತಾರೆ, ದಿಸ್ ಇಸ್ ಪಾನ್. ಇದು ರೂಕ್ ಅಂತಾರೆ, ಇದನ್ನು ನೈಟ್ ಅಂತಾರೆ, ಇದನ್ನು ಬಿಷಪ್ ಅಂತಾರೆ. ಆಮೇಲೆ ಇನ್ನೊಂದೇನು ಅಂದರೆ ಬಿಷಪ್ಸ್ ಯಾವ ಕಲರಲ್ಲಿದೆಯೋ ಆ ಕಲರಲ್ಲೇ ಹೋಗುತ್ತೆ. ಇದು ಬ್ಲ್ಯಾಕಲ್ಲೇ ಇದ್ದರೆ ಬ್ಲ್ಯಾಕಲ್ಲಿ ಹೋಗುತ್ತೆ, ಇದು ವೈಟಲ್ಲೇ ಇದ್ದರೆ ವೈಟಲ್ಲಿ ಹೋಗುತ್ತೆ. ಮತ್ತು ಇದು ಪೀಸಸ್ಗಳು ಯಾವುದು ಜಂಪ್ ಮಾಡೋಕ್ಕಾಗಲ್ಲ. ಲೈಕ್ ಈ ಥರ ಜಂಪ್ ಮಾಡೋಕ್ಕಾಗಲ್ಲ. ಬಟ್ ನೈಟ್ ಮಾತ್ರ ಜಂಪ್ ಮಾಡ್ಬೋದು ಈ ಥರ, ಅಥವಾ ಲೈಕ್ ಒಂದು ನಿಮಿಷ, ಲೈಕ್ ಈ ಥರ ಜಂಪ್ ಮಾಡ್ಕೊಂಡು ಹೋಗ್ಬೋದು ನೈಟ್. ಸೊ ನೈಟ್ ಮಾತ್ರ ಜಂಪ್ ಮಾಡೋಕ್ಕಾಗೋದು. ಮತ್ತು ಕಿಂಗಿಗೆ ನೋಡಿ ಈ ಥರ ಮೂವ್ ಮಾಡ್ಬೋದಲ್ಲ, ಈ ಥರ ಹಿಂಗೆ ಮಾಡ್ಬೋದಲ್ಲ. ನೋ, ಆಗಲ್ಲ. ಪೀಸಸ್ ಹಿಂಗಿತ್ತು ಅಂದರೆ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಈ ಥರ ಇತ್ತು, ಆಪೋನೆಂಟಿಗೆ ಇಟ್ಟಿದ್ದಾನೆ, ನಿಮ್ಮದೆಲ್ಲ ಪೀಸಸ್ ಹೊರಗಡೆ ಇದೆ. ಕ್ಯಾನ್ಸಲ್ ಮಾಡಬೇಕು ಅನ್ಕೋತೀರಾ, ಬಟ್ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ಈ ಬಿಷಪ್ ಡಯಾಗ್ನಲ್ ಆಗಿ ಇದೆ. ಸೊ ಇಟ್ ಈಸ್ ಥ್ರೆಟ್ನಿಂಗ್. ಸೊ ಲೈನ್ ಇದೆ, ಕಂಪ್ಲೀಟ್ ಲೈನ್ ಇದೆ ಇಲ್ಲಿ. ಸೊ ಲೈನ್ ಇದ್ದಾಗ ನಾವು ಈ ಥರ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್. ಸೊ ಲೆಟ್ಸ್ ಗೋ ಟು ಪ್ಲೇ ಒನ್ ಗೇಮ್. ಸೊ ಇದು ಮೊದಲನೇ ಗೇಮು. ಲೈಕ್ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಪ್ರಾಕ್ಟಿಕಲ್ ಗೇಮ್ ತೋರಿಸ್ತಾ ಇದ್ದೀನಿ. ನಾನು ರೋಬೋಟ್ ಜೊತೆ ಆಡ್ತಾಯಿದ್ದೀನಿ. ಸೊ ವೈಟ್ ನೋಡಿ, ನಂಗೆ ಬೇಕು ಅಂದರೆ ನಾನು 2 ಮಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ನೀವು ಗೆಲ್ಲಬೇಕು ಅಂದರೆ ಲೈಕ್ ನೀವು ಎಲ್ಲ ಪೀಸ್ನ ಸೆಂಟರ್ ಕಂಟ್ರೋಲ್ ಮಾಡಬೇಕು. ಇದು 4 ಸೆಂಟರ್ನ ಕಂಟ್ರೋಲ್ ಮಾಡಬೇಕು. ಈ ಥರ ನೈಟ್ ಜಂಪ್ ಆಗುತ್ತೆ ನೋಡಿ. ಕ್ವೀನ್ ತಂದ ಅವನು, ಎದುರುಬೇಡಿ, ಸಿಂಪಲ್ ಈ ಥರ ಮಾಡಿ ವಾಪಸ್ ಹೋದ, ಪರವಾಗಿಲ್ಲ. ಸೆಂಟರ್ ಕಂಟ್ರೋಲ್ ಮಾಡಿ ನೋಡಿ. ನಮ್ಮ ಹತ್ರ ಒಳ್ಳೆ ಸೆಂಟರ್ ಇದೆ. ಈಗ ಬಿಷಪ್ಸ್ನ ತೊಗೊಬನ್ನಿ ಹೊರಗಡೆ ನೋಡಿ.
ಇದು ತಪ್ಪು ಮಾಡ್ದ ಅವನು. ನೋಡಿ ಸಿಂಪಲಾಗಿ ಹಿಂಗೆ ತೊಗೊಳ್ಳಿ. ನೋಡಿ ನಮಗೆ ಕ್ವೀನ್ ಸಿಕ್ತು. ವಾಪಸ್ ವಾಪಸ್ ಬನ್ನಿ. ನೋಡಿ ಅವ್ನು ಏನು ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಿಲ್ಲ. ನೀವು ಕಿಂಗ್ ಸೇಫ್ಟಿ ನೋಡ್ಕೊಳ್ಳಿ. ನೋಡಿ ನಾವು ಆರಾಮಾಗಿ ಚೆಕ್ಮೇಟ್ ಮಾಡ್ಬೋದು. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು, ನೀವು ಪ್ರತಿ ಸಲ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ನೀವು ಫಸ್ಟು ಪೀಸ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಮಾಡಿ. ನಾನು ಯಾಕೆ ಇಟ್ಟೆ ಅಂದರೆ ನೋಡಿ ಅಲ್ಲಿ ರುಕ್ಕಿಗೆ ಥ್ರೆಟ್ ಇತ್ತು, ಅವ್ರು ರುಕ್ ಮೂವ್ ಮಾಡ್ದೆ ಈಗ. ಸೊ ನಾನು ಇವಾಗ ನೋಡಿ ನೈಟ್ಸ್ಗೂ ಇಲ್ಲಿ ಮುಂದ್ಗಡೆ ಹೋಗೋಕ್ಕೆ ಜಾಗ ಬಿಟ್ಟಿಲ್ಲ, ಕವರ್ ಮಾಡಿದ್ದಾನೆ. ಎದುರ ಅವಶ್ಯಕತೆ ಇಲ್ಲ, ನಾವೇನಾದ್ರು ಒಂದು ಮಾಡೋಣ ಸೊಲ್ಯೂಷನ್. ಎಕ್ಸ್ಕ್ಯೂಸ್ ಮೀ. ಅವನು ರುಕ್ ತಂದ, ಅಟ್ಯಾಕ್ ಮಾಡಿ. ನೀವು ಕಿಂಗ್ನ ಎಷ್ಟು ಸೇಫಾಗಿ ಇಟ್ಕೋತೀರಾ, ಗೇಮ್ ಅಷ್ಟೇ ನಿಮ್ಮ ಕೈಯಲ್ಲಿರುತ್ತೆ, ಅದೊಂದು ತಿಳ್ಕೊಳ್ಳಿ. ನಾನು ಹಿಂಗೆ ಥ್ರೆಟ್ ಮಾಡಿದೆ, ಬಿಷಾಪಿಗೆ ಫೋರ್ಕ್ ಇದೆ, ಅವ್ನು ಹೊಡೆದ. ಪಾನಿಂದ ಹಿಂಗೆ ಹೊಡಿಬೋದು, ಕ್ರಾಸಾಗಿ ಹೊಡಿಬೋದು, ಸ್ಟ್ರೈಟಾಗಿ ಹೊಡಿಯೋಕ್ಕಾಗಲ್ಲ. ಈ ಥರ ಬಂತು. ಲೈಟ್ ಸ್ಕ್ವೇರ್ ಬಿಷಪ್ ಹಿಂಗೆ ಹೋಗಿ ಹೊಡಿಬೋದು. ಆ್ಯಂಡ್ ವರ್ಟಿಕಲ್ ಇದೆ, ವರ್ಟಿಕಲ್ ಹೊಡಿಬೋದು ಅವನು. ಸೊ ನೈಟ್ ಈ ಥರ ತೊಗೊಂಡೋಗ್ತೀನಿ. ಅವನು ಏನು ಮಾಡ್ತಾನೆ ಗೊತ್ತಿಲ್ಲ, ಬಟ್ ಏನು ಮಾಡ್ತಾ ಇದ್ದಾನೆ ಗೊತ್ತಾಗ್ತಿಲ್ಲ ನಂಗೆ ಸೀರಿಯಸ್ಲಿ. ಬಟ್ ಪಾನ್ ಕ್ಯಾಪ್ಚರ್ ಮಾಡಿದೆ, ವಾಪಸ್ ಹೋದ. ಓಕೆ, ವೆರಿ ಗುಡ್. ಸೊ ನಾನು ಈಗ ಇಲ್ಲಿ ಬರ್ತೀನಿ, ಡೆವಲಪ್ ಚೆಕ್ ಮಾಡ್ತೀನಿ. ತಪ್ಪು ಮಾಡಿದವನು, ಬಟ್ ಡೆವಲಪ್ ಚೆಕ್ ಕೊಡ್ಬೋದು ನಾವು ಈ ಥರ. ನಾನು ಕ್ವೀನಿಂದ ಚೆಕ್ ಕೊಟ್ಟೆ. ನೋಡಿ ಅವ್ನು ನೈಟಿಗೆ ಆರಾಮಾಗಿ ನಂಗೆ ಸಿಕ್ತು, ಬಟ್ ಬಿಷಪ್ಪು ಸಿಕ್ತಿತ್ತು ನನಗೆ. ನಾನು ಈ ಥರ ಮಾಡ್ತೀನಿ. ಈ ಕಿಂಗಿಗೆ ಜಾಗ ಇಲ್ಲ ಮೂವ್ ಮಾಡೋಕ್ಕೆ, ಇದೊಂದೇ ಸ್ಕ್ವೇರ್ ಇರೋದು. ಸೊ ನಾನು ಇದು ಮಾಡ್ತೀನಿ, ಎಲ್ಲ ಸ್ಕ್ವೇರ್ಸ್ನ ಇದು ಮಾಡ್ತೀನಿ. ಚೆಕ್ ಮಾಡಿ ಥ್ರೆಟ್ ಮಾಡ್ತಾಯಿದ್ದೀನಿ ನಾನು. ಚೆಕ್ ಕೊಟ್ಟೆ. ಸೊ ಅವ್ನು ಹೊಡಿಯೋಕ್ಕಾಗಲ್ಲ, ಯಾಕಂದರೆ ನನ್ನ ಹತ್ರ ಸಪೋರ್ಟ್ ಇತ್ತು. ಸಪೋರ್ಟ್ ಇಲ್ಲ ಅಂದರೆ ಅವ್ನು ಕ್ಯಾಪ್ಚರ್ ಮಾಡ್ಬೋದು. ಇದು ಚೆಕ್ಮೇಟ್, ಇದನ್ನು ಚೆಕ್ಮೇಟ್ ಅಂತಾರೆ. ಸೊ ನಿಮಗೆ ಅರ್ಥಾಗಿದ್ದರೆ ಸಂತೋಷನೇ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. See you soon. Welcome and bye at Aries Sky.